ಆಗುತ್ತೆ ಅಂದರೆ ಫ್ರೆಂಡ್ಸ್, ವೆಲ್ಕಮ್ ಟು ಅಶುಸ್ ಕ್ರಿಯೇಟಿವ್ ಕಾರ್ನರ್. ನಾನು ಮತ್ತು ನನ್ನ ದೊಡ್ಡ ಮಗಳು ಇವತ್ತು ಫ್ಲವರ್ ಶೋಗೆ ಹೋಗ್ತಾ ಇದ್ದೀವಿ. ಲಾಲ್ಬಾಗಲ್ಲಿ ಮೆಟ್ರೋದಲ್ಲಿ ಹೋಗ್ತಾ ಇದ್ದೀವಿ. ಮೆಟ್ರೋದಲ್ಲಿ ಹೋಗೋದ್ರಿಂದ ಕನ್ವೀನಿಯಂಟ್ ಆಗಿರುತ್ತೆ. ಹಾಗೆ ನೀವೇನಾದ್ರು ಕಾರಲ್ಲೆಲ್ಲ ಹೋಗೋದಿದ್ರೆ ತುಂಬ ಟ್ರಾಫಿಕ್ ಜಾಮ್ ಇರುತ್ತೆ. ಹಾಗಾಗಿ ಶಾಂತಿನಗರ್ BMTC ಬಸ್ ಸ್ಟಾಪ್ ಇದೆ, ಅಲ್ಲಿ ನಿಮಗೆ ಕಾರ್ ಪಾರ್ಕಿಂಗ್ಗೆ ಸೌಲಭ್ಯ ಇದೆ. ಅಲ್ಲಿ ನೀವು ಕಾರ್ ಪಾರ್ಕ್ ಮಾಡಿ ನೀವು ಲಾಲ್ಬಾಗ್ಗೆ ಫ್ಲವರ್ ಶೋಗೆ ಹೋಗ್ಬೋದು. ರಿಪಬ್ಲಿಕ್ ಡೇ ಪ್ರಯುಕ್ತವಾಗಿ ಫ್ಲವರ್ ಶೋನ ಅರೇಂಜ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ನಾವು ಈಗ ಹೋಗ್ತಾ ಇದ್ದೀವಿ. ಹಾಗೆ ನಿಮಗೆ ಇಲ್ಲಿ ಆನ್ಲೈನ್ ಟಿಕೆಟ್ ಅವೈಲೇಬಲ್ ಕೂಡ ಇದೆ. ನೀವು ಇಲ್ಲಿ QR ಕೋಡ್ ಇದೆ, ಅದನ್ನು ಸ್ಕ್ಯಾನ್ ಮಾಡಿಕೊಂಡ್ರೆ ನೀವು ಕ್ಯೂ ಅಲ್ಲಿ ನಿಲ್ಲಕ್ಕಿಂತ ಆನ್ಲೈನಲ್ಲಿ ನೀವು ಬುಕ್ ಮಾಡ್ಕೋಬೋದು. ಇಲ್ಲ ನಾವು ಟಿಕೆಟ್ ತೊಗೋತೀವಂದರೆ ಟಿಕೆಟ್ ಕ್ಯೂ ಅಲ್ಲಿ ನಿಂತ್ಕೊಂಡು ಕೂಡ ತೊಗೋಬೋದು. ಟಿಕೆಟ್ ಪ್ರೈಸ್ ಇಲ್ಲಿ ವೀಕ್ ಡೇಸಲ್ಲಿ ದೊಡ್ಡವ್ರಿಗೆ 80 ರುಪೀಸು, ಹಾಗೆ ವೀಕೆಂಡಲ್ಲಿ 100 ರುಪೀಸ್ ಇರುತ್ತೆ. ಮಕ್ಕಳಿಗೆ 30 ರುಪೀಸ್ ಇರುತ್ತೆ. ನೀವು ಮಕ್ಕಳಿಗೆ ಯೂನಿಫಾರ್ಮ್ ಹಾಕ್ಕೊಂಡು ಅಥವಾ ಸ್ಕೂಲ್ ಕಡೆಯಿಂದ ಬಂದರೆ ಮಕ್ಕಳಿಗೆ ಫ್ರೀ ಫೆಸಿಲಿಟಿ ಇರುತ್ತೆ. ಹಾಗಾಗಿ ಅವರು ಫ್ರೀಯಾಗಿ ಹೋಗ್ಬೋದು, ಏನೂ ಚಾರ್ಜ್ ಇರಲ್ಲ ಮಕ್ಕಳಿಗೆ. ತುಂಬ ಚೆನ್ನಾಗಿದೆ. ಒಳಗಡೆ ನೋಡ್ಬೋದು, ಇಲ್ಲಿ ನಾನು ಟಿಕೆಟ್ ಪ್ರೈಸಲ್ಲಿ ನಿಮಗೆ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಹಾಗೆ QR ಕೋಡ್ ಇದೆ ಹೊರಗಡೆ, ಅದನ್ನು ಸ್ಕ್ಯಾನ್ ಮಾಡ್ಕೊಂಡು ಬಂದರೆ ನಿಮಗೆ ಕ್ಯೂ ಅಲ್ಲಿ ನಿಲ್ಲೋ ಅವಶ್ಯಕತೆ ಇರಲ್ಲ. ಇದು 16 ಸ್ಟಾರ್ಟ್ ಆಗಿದೆ. ಜನವರಿ 16 27 ತನಕ ಇರುತ್ತೆ. ಮಾರ್ನಿಂಗ್ ನಿಮಗೆ 6 o'clock ಸ್ಟಾರ್ಟ್ ಆದರೆ ಸಂಜೆ ಒಂದು 6 o'clock ತನಕ ಓಪನ್ ಇರುತ್ತೆ ನಿಮಗೆ ಬೊಟಾನಿಕಲ್ ಗಾರ್ಡನ್. ತುಂಬ ಚೆನ್ನಾಗಿದೆ. ಈ ಸಲ ವಾಲ್ಮೀಕಿ ರಾಮಾಯಣ ಥೀಮಲ್ಲಿ ಮಾಡಿದ್ದಾರೆ. ಹಾಗೆಯೇ ನೀವು ಇಲ್ಲಿ ಬರೋತ್ತಿಗೆ ನಿಮಗೆ ಫ್ರೂಟ್ಸ್ ಎಲ್ಲ ಇದೆ. ಮಕ್ಕಳೆಲ್ಲ ಕರ್ಕೊಂಡು ಬಂದರೆ ಫ್ರೂಟ್ಸು, ಚರ್ಬುರಿ ಈ ಥರ ತಿನ್ಕೊಂಡು ಆರಾಮಾಗಿ ಹೋಗ್ಬೋದು. ಸ್ವಲ್ಪ ನಡೆಯೋಕ್ಕಿರೋದ್ರಿಂದ ಮಕ್ಕಳಿಗೆಲ್ಲ ಬಂದಾಗ ಕ್ಯಾಪ್ ಎಲ್ಲ ಹಾಕ್ಕೊಂಡು ಬನ್ನಿ. ಇಲ್ಲಿ ನನ್ನ ಅಕ್ಕ ಭಾವ ಕೂಡ ಬಂದಿದ್ರು ಫ್ಲವರ್ ಶೋಗೆ. ಈಗ ಅವ್ರನ್ನ ಕೂಡ ಮೀಟ್ ಆಗ್ತಿದ್ದೀವಿ. ತುಂಬ ಖುಷಿ ಆಗ್ತಾ ಇದೆ. ನನ್ನ ಕಸಿನ್ ಸಿಸ್ಟರ್ಸ್ನ ಆಫ್ಟರ್ 1 year ಆದಮೇಲೆ ಮೀಟ್ ಆಗ್ತಿರೋದು. ತುಂಬ ಖುಷಿ ಆಯಿತು ನಮಗೆಲ್ಲ ಮೀಟ್ ಆಗಿ. ಅವರೇ ಪ್ಲ್ಯಾನ್ ಮಾಡಿದ್ದು ಹೋಗೋಣ ಬಾ ಅಂತ ಹೇಳಿ. ಸರಿ ಅಂತೇಳಿ ನಾನು ಹೋದೆ. ತುಂಬ ಖುಷಿ ಆಯಿತು. 26ನೇ ಗಣರಾಜ್ಯೋತ್ಸವ ಪ್ರಯುಕ್ತವಾಗಿ ವಾಲ್ಮೀಕಿ ರಾಮಾಯಣ ಥೀಮಲ್ಲೆಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಗ ಒಳಗಡೆ ತೋರಿಸ್ತೀನಿ ನಿಮಗೆ. ಹಾಗೆಯೇ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ವಯಸ್ಸಾದವರು, ಏಜ್ ಆಗಿರೋರು ಯಾರೇ ಬರೋದಿದ್ರು, ಯಾಕಂದರೆ ವೀಕೆಂಡ್ಸಲ್ಲೆಲ್ಲ ತುಂಬ ರಶ್ ಇರುತ್ತೆ. ಸಂಜೆ ಹೊತ್ತು ಅಥವಾ ಬೆಳಗ್ಗೆ ಹೊತ್ತು ಬಂದು ನೋಡ್ಕೊಂಡು ಹೋಗಿ, ಫ್ರೀ ಆಗಿರುತ್ತೆ. ನೋಡಿ, ಇಲ್ಲೊಬ್ರು ವಯಸ್ಸಾದವರು ತಲೆ ತಿರುಗಿ ಬಿದ್ದರು ಬಿಸಿಲಿಗೆ. ತುಂಬ ಬಿಸಿಲಿರೋದ್ರಿಂದ ಕೇರ್ಫುಲ್ಲಾಗಿ ಬನ್ನಿ. ಹಾಗೆಯೇ ಸ್ವಯಂ ಸೇವಕರಲ್ಲಿ ಯಾವಾಗಲೂ ರೆಡಿ ಇರ್ತಾರೆ. ಆಂಬುಲೆನ್ಸರೆಲ್ಲ ತುಂಬ ಹೆಲ್ಪ್ ಮಾಡ್ತಾರೆ. ಅವರಿಗೆ ಒಂದು ಥ್ಯಾಂಕ್ಸ್ ಅಂತಲೇ ಹೇಳ್ಬೋದು. ಯಾರೇ ವಯಸ್ಸಾದವರಿದ್ದರೆ ಈವ್ನಿಂಗ್ ಟೈಮ್ ಅಥವಾ ಬೆಳಿಗ್ಗೆ ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ತುಂಬ ರಶ್ ಇರುತ್ತೆ. ನೋಡ್ಬೋದು ನೀವು ಎಷ್ಟು ಕ್ರೌಡ್ ಇದೆ ಅಂತ. ಅದು ಈಗಷ್ಟೇ ಸ್ಟಾರ್ಟ್ ಆಗಿರೋದ್ರಿಂದ ವೀಕೆಂಡ್ಸಲ್ಲಂತೂ ತುಂಬ ಕ್ರೌಡ್ ಇರುತ್ತೆ. ಜೋಪಾನಾಗಿ ಬನ್ನಿ, ಓಕೆನಾ? ಈಗ ಬನ್ನಿ ನಾವು ಫ್ಲವರ್ ಶೋನ ಎಂಜಾಯ್ ಮಾಡೋಣ. ಸರಿ, ಫ್ಲವರ್ ಶೋಗೆ ಸ್ವಲ್ಪ ಡಿಫ್ರೆಂಟಾಗಿ ಫ್ಲವರ್ಸ್ನ ಯೂಸ್ ಮಾಡಿದ್ದಾರೆ. ಸನ್ಫ್ಲವರ್, ಹಾಗೆಯೇ ಸೇವಂತಿಗೆ ಹೂವಲ್ಲೂ ಕೂಡ ತುಂಬ ಡಿಫ್ರೆಂಟ್ ಆದ ಸೇವಂತಿಗೆ ಹೂಗಳನ್ನ ಯೂಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಆ ಥೀಮ್ ಮಾಡಿರೋದು. ಹಾಗೆ ಫ್ಲವರ್ಸ್ ನೋಡ್ಬೋದು, ಡಿಫ್ರೆಂಟ್ ಆಗಿದೆ. ಲಾಸ್ಟ್ ಟೈಮ್ ನಾನು ಇಂಡಿಪೆಂಡೆನ್ಸ್ ಡೇ ಟೈಮಲ್ಲಿ ಬಂದಿದ್ದೆ, ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದರೆ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೋಡ್ಬೋದು ಎಷ್ಟು ಇದ್ದಾರೆ ನೋಡಿ ಜನ, ತುಂಬ ಜನ ಬಂದಿದ್ದಾರೆ. ಸೂಪರ್ ಆಗಿದೆ ಫ್ಲವರ್.
Sunflower. Kumar Katta Abhimani. ನಾನು ಫ್ಲವರ್ ಶೋಲ್ಲಿ ಒಬ್ಬ ಸಬ್ಸ್ಕ್ರೈಬರ್ನ ಮೀಟ್ ಆದೆ, ಮಾತಾಡ್ತಾ ಇದ್ದೀನಿ. Please subscribe this family also. SVS family, right? Please subscribe everyone. Thank you so much. Thank you. Bye bye. Bye bye. These flowers name rose, lily, jasmine, lotus, marigold, tulip, hibiscus, daisy, dahlia, cama, bougainvillea, daffodil, aster, pansy, Thank you. Lalbagh Flower Show. Very nice. ಚೆನ್ನಾಗಿ ಮಾಡ್ತಾರೆ. Super. ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಥೀಮ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ವಾಲ್ಮೀಕಿ ರಾಮಾಯಣ ಬಗ್ಗೆ ತಿಳ್ಕೊಳ್ಳಿಕ್ಕೆ ಮಕ್ಕಳಿಗೆಲ್ಲ ತುಂಬಾ ಇಂಟ್ರೆಸ್ಟ್ ಆಗಿದೆ. ಮಕ್ಕಳು ಯಾರೇನು ಫ್ಯಾಮಿಲಿ ಜೊತೆ ಈಗ ಸ್ಟಾರ್ಟ್ ಆಗಿದೆ, ಎಲ್ಲರೂ ಬಂದು ನೋಡಿ ಅಂತ ಹೇಳ್ತೀವಿ.
ಚೆನ್ನಾಗಿ ಮಾಡಿದ್ದಾರೆ ಸರ್ ವಾಲ್ಮೀಕಿ ಟೀಮಲ್ಲಿ. ನಮ್ಗೆ ಅದ್ರ ಬಗ್ಗೆ ಏನು ಜಾಸ್ತಿ ಗೊತ್ತಿಲ್ಲ, ಎಲ್ಲ ಕಡೆ ಬೋರ್ಡ್ ಹಾಕಿದ್ದಾರೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್. ನಮಗೊಂದು ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ, ಅದನ್ನ ಓದ್ಕೊಂಡು ಬರೀ ಫ್ಲವರ್ ನೋಡ್ಕೊಂಡು ಹೋಗ್ತಾನೆ ಆ ವಿಷಯಗಳನ್ನ ತಿಳ್ಕೊಳ್ಳಿ, ಅವಾಗ ಮಕ್ಕಳಿಗೂ ಹೇಳ್ಕೊಡೋಕ್ಕೆ ಈಸಿ ಆಗುತ್ತೆ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ಥ್ಯಾಂಕ್ ಯು. ಅಶ್ವಿನಿ ಅಂತ. ಅಶ್ವಿನಿ ಏನೇನು ಇಷ್ಟ ಆಯ್ತು? ನಂಗೆ ಗೊತ್ತೇ ಇರಲಿಲ್ಲ, ಬಟ್ ಈ ಥೀಮ್ ಕೇಳಿದ್ಮೇಲೆ ಇದರಿಂದ ನಿಮಗೆ ಇನ್ನೊಬ್ಬರಿಗೆ ಹೇಗೆ ಅದು ಎಫೆಕ್ಟಿವ್ ಆಗುತ್ತೆ ಅಂದರೆ ಕಣ್ಣಿಗೆ ಮೊದಲು ಇಡೋದ್ರ ಜೊತೆಗೆ ಒಂದು ಥೀಮ್ನ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಐ ಲೈಕ್ ದ ಕ್ರಿಯೇಟಿವಿಟಿ, ಐ ಲೈಕ್ ದ ಥೀಮ್. ಬಟ್ ಈ ಥೀಮ್ ಹೊಳಿಬೇಕು ಅಂದರೆ ವೈಷ್ಣವ್ ಹಾಯ್, ನನ್ನ ಜೀಜು ಫ್ರೆಂಡ್. ಹಲೋ. ಚಂದ್ರಪ್ಪ ಅಂತ ಇವರು. ನನ್ನ ಕ್ಲಾಸ್ಮೇಟ್, ಡಿಗ್ರಿ ಓದುವಾಗ, ಡಿಗ್ರಿ ದೋಸ್ತ್. ಓಕೆ, ನಮಸ್ತೆ ಸರ್. ನಮಸ್ತೆ ಮ್ಯಾಮ್. ನಮಸ್ತೆ ನಮಸ್ತೆ. ಇವ್ರದ್ದು LIC. ಓಕೆ, ಚಂದ್ರಪ್ಪ ಅವ್ರ ಸ್ಟಾಲ್ ಇದು. ಎಲ್ಲರೂ ಏನು LIC ಪಾಲಿಸಿ ಬೇಕಂದ್ರೆ ಚಂದ್ರಪ್ಪ ಅವ್ರ ಕಾಂಟ್ಯಾಕ್ಟ್ ಮಾಡಿ. ಅವ್ರ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇದೆ, ಹಾಕಿರ್ತೀನಿ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಯಾರು LIC ಏನಾದ್ರು ಮಾಡಿಸ್ಕೋಬೇಕಾದ್ರೆ. ಓಕೆನಾ? ಇದ್ರಿಗೆಲ್ಲ ಫ್ರೆಶ್ ಅಮೃತ ಪಾನಿ ಇದು ಆಯ್ತಾ, ತುಂಬ ಚೆನ್ನಾಗಿದೆ. ನೀರು ಕುಡಿದಿದ್ಯಾ? ಏನು ಬೆನಿಫಿಟ್ಸ್ ಇದೆ ಸರ್ ಇದರಲ್ಲಿ? ಏನು ಬೆನಿಫಿಟ್ಸ್ ಇದರಲ್ಲಿ? ತುಂಬ ಬೆನಿಫಿಟ್ ಇದೆ. ನೀರಾಗೋದ್ರಿಂದ ಬೆಳಿಗ್ಗೆಲ್ಲ ವಾಕ್ ಮಾಡ್ತಾ ಇದನ್ನೇ ಕುಡಿತಾರೆ. ಆರೋಗ್ಯ ಪ್ರಿಯ ನೀರಾಗಿದೆ. ನ್ಯಾಚುರಲ್, ಯಾವುದೇ ಮಿಕ್ಸಿಂಗ್ ಇಲ್ಲ, ಒರಿಜಿನಲ್ ನೀರು. ಕ್ಲೈಮೇಟ್ ಇಲ್ಲ ಒನ್ ಗ್ಲಾಸ್ ಬೇಡ. ಅಶ್ವಿನಿ ನೀರಾ? ಚೆನ್ನಾಗಿದೆ, ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ, ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಜೊತೆ ನಾವು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದು ಲಾಲ್ಬಾಗ್ ಫ್ಲವರ್ ಶೋನ. ಹಾಗೆ ಅಲ್ಲೇ ಶಾಂತಿನಗರ್ ಬಸ್ ಸ್ಟಾಪ್ ಇದೆ, ಅಲ್ಲಿ ಸಿಗ್ನಲ್ ಹತ್ರ ಲೆಫ್ಟ್ ಸೈಡಲ್ಲಿ ಒಂದು ಹೋಟೆಲ್ ಇದೆ, ವೆಜ್ ಆ್ಯಂಡ್ ನಾನ್ ವೆಜ್ ಹೋಟೆಲು. ಅಲ್ಲಿಗೆ ಊಟಕ್ಕೆ ಬಂದಿದ್ದು. ಫಿಶ್ ಕಬಾಬು ಹಾಗೆ ಊಟ ಕೂಡ ತುಂಬ ಚೆನ್ನಾಗಿದೆ. ಕುಷ್ಕ ರೈಸ್ ಎಲ್ಲ ತೊಗೊಂಡಿದ್ದು. ಊಟ ತುಂಬ ಚೆನ್ನಾಗಿದೆ. ವೆಜ್ ನಾನ್ ವೆಜ್ ಕೂಡ ನಿಮಗೆ ಅವೈಲೇಬಲ್ ಇದೆ ಅಲ್ಲಿ. ಯಾರಾದರೂ ಇಲ್ಲಿ ಫ್ಲವರ್ ಶೋಗೆಲ್ಲ ಬಂದರೆ ಅಲ್ಲಿ ಊಟಕ್ಕೆ ಹೋಗ್ಬೋದು ನೀವು. ಈ ವಿಡಿಯೋ ಲೈಕ್ ಆದ್ರೆ
ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.